ಕಬ್ಬು ಬೆಳೆಯಲ್ಲಿ 100 ಟನ್ ಇಳುವರಿ ಪಡೆಯಬೇಕೆಂದ್ರೆ ರೈತರು ಮಾಡಬೇಕಾದಂತಹ ಸಿಂಪಲ್ ಕೆಲಸ ಏನು ಗೊತ್ತಾ? ಎಕರೆಗೆ 40 ರಿಂದ 50 ಟನ್ ಇಳುವರಿ ಪಡೆಯುತ್ತಿರುವ ರೈತರು ಚಿಂತೆ ಮಾಡಬೇಡಿ. ನಾವು ಹೇಳುವ ರೀತಿಯಲ್ಲಿ ಕೃಷಿ ಆರಂಭಿಸಿದ್ರೆ ಖಂಡಿತ 100 ಟನ್ ಇಳುವರಿ ಪಡೆಯುತ್ತೀರಿ. ಹಾಗಾದ್ರೆ ಇನ್ಯಾಕೆ ತಡ? ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ. ಕಬ್ಬು ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದ್ದು ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಿಶ್ರಿತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಕಬ್ಬು ಎಂದ ತಕ್ಷಣ ನೆನಪಾಗುವುದೇ ಬೆಲ್ಲ, ಸಕ್ಕರೆ. ಆದರೆ ಕಬ್ಬಿನಿಂದ ಸಿಗುವುದು ಕೇವಲ ಇವೆರಡೇ ಅಲ್ಲ. ಕಬ್ಬಿನ ಉಪ ಉತ್ಪನ್ನಗಳು ಹಲವಾರು. ಕಬ್ಬು ದೇಹದ ಅನಾರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಅದರಲ್ಲೂ ಸಾವಯವ ಕೃಷಿಯಲ್ಲಿ ಬೆಳೆದ ಕಬ್ಬು ವಿಷಮುಕ್ತವಾಗಿರುವುದರಿಂದ ರುಚಿಯೊಂದಿಗೆ ಆರೋಗ್ಯವನ್ನ ಕಾಯುವ ಕಾವಲುಗಾರ ಅಂತ ಹೇಳಬಹುದು. ಇಂತಹ ಕಬ್ಬನ್ನ ಯಾವ ರೀತಿಯಲ್ಲಿ ಬೆಳೆದ್ರೆ ಲಾಭ ಹೆಚ್ಚು ಎಂಬುದು ಎಷ್ಟೋ ರೈತರಿಗೆ ಇನ್ನೂ ತಿಳಿದಿಲ್ಲ. ಕಬ್ಬಿನಲ್ಲಿ ಹೆಚ್ಚು ಅಂತರ, ನಾಟಿ ಪದ್ಧತಿಯ ಕ್ರಮಗಳ ಮೇಲೆ ಕಬ್ಬಿನ ಇಳುವರಿ ಅವಲಂಬಿತವಾಗಿರುತ್ತೆ. ಅದರಲ್ಲಿ ರಿಂಗ್ ಫಿಟ್ ಕಬ್ಬು ಕೂಡ ಒಂದು ರೀತಿ. ರಿಂಗ್ ಫಿಟ್ ಪದ್ಧತಿಯಲ್ಲಿ ಕಬ್ಬು ನಾಟಿ ಮಾಡುವುದರಿಂದ ಹೆಚ್ಚು ಇಳುವರಿ ಪಡೆಯಬಹುದು. ಭೂಮಿಯನ್ನ ಹದ ಮಾಡಿ 6 ಅಥವಾ 10 ಅಡಿ ಅಂತರದಲ್ಲಿ ಗುರುತುಗಳನ್ನ ಮಾಡಿ 3 ಅಡಿ ಅಗಲ 1 ರಿಂದ 2 ಅಡಿ ಆಳ ಮಾಡಿ ಗುಂಡಿಗಳನ್ನು ತೆಗೆದು ಕೊಟ್ಟಿಗೆ ಗೊಬ್ಬರ, ಸಾರಜನಕ, ರಂಜಕ, ಪೊಟ್ಯಾಷ್ ಯುಕ್ತ ಗೊಬ್ಬರಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಕಲಸಿ ಅರ್ಧ ಅಡಿಯಿಂದ 3/4 ಅಡಿಯವರೆಗೆ ಮುಚ್ಚಬೇಕು. ನಂತರ ಕಬ್ಬಿನ ತುಂಡುಗಳನ್ನ ವೃತ್ತಾಕಾರವಾಗಿ ನಾಟಿ ಮಾಡಬೇಕು. ನಂತರ ನೀರನ್ನು ಸ್ವಲ್ಪ ಹಾಕಿ ಮುಂದಿನ 15 ರಿಂದ 20 ದಿನಗಳಲ್ಲಿ ಮೊಳಕೆ ಶುರುವಾಗುತ್ತದೆ. ಈ ವೇಳೆ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ನೀರನ್ನ ಕೊಡಬೇಕು. ನಂತರ 20 ರಿಂದ 25 ದಿನಗಳಲ್ಲಿ ಕಬ್ಬು ಮೊಳಕೆಯೊಡೆಯೋದು ಬೆಳೆಯುತ್ತದೆ. ಯಾವ ಗುಂಡಿಗಳಲ್ಲಿ ಮೊಳಕೆ ಸರಿಯಾಗಿ ಒಡೆದಿರುವುದಿಲ್ಲವೋ ಅಲ್ಲಿ ಮತ್ತೆ ಕಬ್ಬು ನಾಟಿ ಮಾಡಬಹುದು. ಪ್ರತಿ ಗುಂಡಿಯ ಮೇಲೂ ಗಮನ ಹರಿಸಬೇಕಾಗುತ್ತೆ. ಕೃಷಿ ಪದ್ಧತಿ ಸರಿಯಾಗಿದ್ದರೆ ಪ್ರತಿ ಗುಂಡಿಯಲ್ಲಿ ಸರಾಸರಿ 60 ರಿಂದ 70 ಕೆಜಿಯಷ್ಟು ಇಳುವರಿಯನ್ನ ಪಡೆಯಬಹುದು. ಕಬ್ಬಿನಲ್ಲಿ ಬಗಾಸೆ, ಮೊಲಾಸಿಸ್, ಪ್ರೆಸ್ ಮಡ್ ಉಪ ಉತ್ಪನ್ನಗಳು ಸಹ ದೊರೆಯುತ್ತವೆ. ಕಬ್ಬಿನಿಂದ ರಸ ತೆಗೆದಾಗ ಬರುವಂತಹ ಸಿಪ್ಪೆಯನ್ನ ಬಗಾಸೆ ಎಂದು ಕರೆಯಲಾಗುತ್ತೆ. ಈ ಬಗಾಸೆಯನ್ನ ಇಂಧನ, ಕಾಗದ ತಯಾರಿಕೆ ಸೇರಿದಂತೆ ಹಲವಾರು ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಕಬ್ಬಿನಿಂದ ಸಕ್ಕರೆ ತಯಾರಿಸುವಾಗ ಬರುವ ಕಂದು ಬಣ್ಣದ ಸಿರಪ್ ಅನ್ನು ಮೊಲಾಸಿಸ್ ಎಂದು ಕರೆಯಲಾಗುತ್ತದೆ. ಮೊಲಾಸಿಸ್ ಅನ್ನ ಬೇಕಿಂಗ್, ಕ್ಯಾಂಡಿ, ಮದ್ಯ ತಯಾರಿಕೆಗೆ, ವಿನೆಗರ್, ಸಿಟ್ರಿಕ್ ಆಮ್ಲ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಕಬ್ಬು ಬೆಳೆ ರೈತನ ಕೈ ಹಿಡಿಯಿತು ಅಂತ ಅಂದ್ರೆ ರೈತನ ನೆಮ್ಮದಿಗೆ ಭಂಗವೇ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಈಗಿನ ಕೃಷಿ ಪದ್ಧತಿಯಿಂದ ಕಬ್ಬು ಬೆಳೆಯಲ್ಲಿ ಎಕರೆಗೆ 30 ರಿಂದ 40 ಟನ್ ಪಡೆಯುವುದೇ ರೈತರಿಗೆ ದೊಡ್ಡ ಸವಾಲಾಗಿದೆ. ತಾವು ಎಳೆಯುತ್ತಿರುವುದು ಎಲ್ಲಿ ಎಂಬುದು ಬಹುತೇಕ ರೈತರಿಗೆ ಇನ್ನೂ ಅರಿವಾಗಿಲ್ಲ. ರೈತ ತಾನು ಅನುಸರಿಸುತ್ತಿರುವ ರಾಸಾಯನಿಕ ಕೃಷಿ ಪದ್ಧತಿಯಿಂದ ತನ್ನ ಕೃಷಿ ಭೂಮಿಯನ್ನ ತಾನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಅವೈಜ್ಞಾನಿಕ ಕೃಷಿ, ರಾಸಾಯನಿಕ ಗೊಬ್ಬರಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿ ಕೃಷಿಕ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಿರೀಕ್ಷಿತ ಇಳುವರಿ ಬಾರದೆ ರೈತರು ಕಂಗಾಲಾಗಿದ್ದಾರೆ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವೆಂದ್ರೆ ಸಾವಯವ ಕೃಷಿ. ಈಗಿನ ಕೃಷಿ ಪದ್ಧತಿ ಬದಲಾಗಬೇಕು. ಮಣ್ಣು ಜೀವಿಸಬೇಕು. ಕಡಿಮೆ ಖರ್ಚಿನಲ್ಲಿ ರೈತ ಹೆಚ್ಚು ಆದಾಯ ಪಡೆಯಬೇಕೆಂದ್ರೆ ಅದು ಕೇವಲ ಸಾವಯವ ಕೃಷಿಯಿಂದ ಮಾತ್ರ ಸಾಧ್ಯ. ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬು ಬೆಳೆಯಲ್ಲಿ ಹೆಚ್ಚು ಇಳುವರಿ ಪಡೆಯಲು ಜೈವಿಕ ಗೊಬ್ಬರಗಳನ್ನು ಬಳಸಿ ಕಬ್ಬು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯುತ್ತೀರಾ? ಹಾಗಾಗಿ ರೈತರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ಕೃಷಿ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವ ಕೃಷಿ ಚಾನೆಲ್. ಧನ್ಯವಾದಗಳು.